ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ತಾವೆಲ್ಲ ಬಂದು ಆಸನದಲ್ಲಿ ಆಸೀನರಾಗಲು ವಿನಂತಿ. ಈಗಾಗಲೇ ಅತಿಥಿ ಮಹೋದಯರು ದಯಮಾಡಿ ಎಲ್ಲ ಸಮಾಜ ಬಾಂಧವರು ಸುಂದರ ಸ್ತ್ರೀಯರಿಗೆ ಕೇರುವ ಮರವಾದೆ. ನಾಣ್ಯಾರಿಗಲ್ಲಾದವಳು ಬಿದಿರು ನಾಣ್ಯಾರಿಗಲ್ಲಾದವಳು. ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ, ತಿಪ್ಪೆಯ ತಳಗಿದ್ದೆ ಅದರುದ್ದ ಬೆಳೆದಿದ್ದೆ. ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ, ಸಿದ್ದರಾಮೇಶ್ವರನ ನಂದಿಯ ಕೋಲಾದೆ. ಅದರಂತೆ ಶ್ರೀಮತಿ ನೇತ್ರಾವತಿ ದೇವಿ ಪ್ರಸಾದ್ ನಿಬುಲ್ಗುಂದಿ, ಅದರಂತೆ ಪರಮ ಪೂಜನಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಹುಳಗುಂಚೇಶ್ವರ ಮಹಾಸ್ವಾಮಿಗಳು, ಅದರಂತೆ ಶ್ರೀ ಇಮ್ಮಡಿ ಬಸವಕೇತೇಶ್ವರ ಮಹಾಸ್ವಾಮಿಗಳು ಬೇದಾರ ಗುರುಪೀಠ ಶ್ರೀಬಾರ್ ಚಿತ್ರದುರ್ಗ, ಅದರಂತೆ ಪರಮ ಪೂಜ್ಯ ಶ್ರೀ ಸಿದ್ದಬಸವ ಕಬೀರ ಮಹಾಸ್ವಾಮಿಗಳು ಅವರು ಕೂಡ ವೇದಿಕೆ ಮೇಲೆ ಆಸೀನರಾಗಲು ವಿನಂತಿ. ಅದರಂತೆ ವೇದಮೂರ್ತಿ ಪಂಡಿತ್ ವೀರೇಶ್ವರ ಸ್ವಾಮಿಗಳು ಮಾಡಲಗೇರಿ ಅರ್ಚಕರು ಸಾಕಿನ ಕಮತಿಗೆ ಅವರು ಕೂಡ ವೇದಿಕೆಗೆ ಬರಲು ವಿನಂತಿ. ಶ್ರೀ ಸಿ ಪಾಟೀಲ್ ಅಧ್ಯಕ್ಷರು ಮೇದಾರ್ ಗುರುಪೀಠ ಶ್ರೀಬಾರ್ ಚಿತ್ರದುರ್ಗ, ಅದರಂತೆ ಶ್ರೀ ಎಸ್ ಮಂಗಣಿ ಅಧ್ಯಕ್ಷರು ಪಾರ್ವತಿ ಪರಮೇಶ್ವರ ಪತ್ತಿನ ಸಹಕಾರಿ ಸಂಘ ಕಮತಗಿ, ಅದರಂತೆ ಶ್ರೀ ಅಧಿಕಾರ ಸಮಾಜದ ಹಿರಿಯರು ಅವರು ಕೂಡ ವೇದಿಕೆಗೆ ಬರಲು ವಿನಂತಿ. ಅದರಂತೆ ಶ್ರೀ ಪಾಂಡುರಂಗ ಲಹುಟಿ ದೇವಾಂಗ ಸಮಾಜದ ಅಧ್ಯಕ್ಷರು ಕಮತಗಿ ಅವರು ಕೂಡ ವೇದಿಕೆಗೆ ಬರಲು ವಿನಂತಿ. ಅದರಂತೆ ಶ್ರೀ ಅಯ್ಯಪ್ಪ ಶ್ರೀ ಶಿವಶರಣ ಮೇದಾರ್ ಕೇತಯ್ಯನವರ ಗಿರಿಜನಾಂಗದ ಅಭಿವೃದ್ಧಿ ಸಂಘ ಕಮತಗಿ ಅವರು ಕೂಡ ವೇದಿಕೆಗೆ ಬರಲು ವಿನಂತಿ. ಅದರಂತೆ ಶ್ರೀ ರಾಮಣ್ಣ ಬಸಪ್ಪ ಮೇದ ನಲ್ಮೆಯ ಹಿರಿಯರೇ ನಿಮಗಿಂದು. ಪುಣ್ಯದ ಕನ್ನಡ ನಾಡಲಿ ಜನಿಸಿ, ಪುಣ್ಯದ ಕನ್ನಡ ನಾಡಲಿ ಜನಿಸಿ, ಕನ್ನಡ ಕಣ್ಮಣಿ ನೀವೆನಿಸಿ, ಕನ್ನಡ ಕಣ್ಮಣಿ ನೀವೆನಿಸಿ, ನಾಡಿನ ಭಾಗ್ಯವ ಮೆರೆಯಿಸಿರಿ, ನಾಡಿನ ಭಾಗ್ಯವ ಮೆರೆಯಿಸಿರಿ. ಸ್ವಾಗತವು ಸುಸ್ವಾಗತವು ನಲ್ಮೆಯ ಹಿರಿಯರೇ ನಿಮಗಿಂದು. ಗಂಧದ ಬೀಳಿನ ಚಂದದ ನಾಡಲಿ, ಗಂಧದ ಶಿವಾಚಾರ ಮಹಾಸ್ವಾಮಿಗಳು ಹಿರೇಮಠ ಸಾಕಿನ ಕಮತಗಿ ಇವರಿಗೂ ಕೂಡ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಶಟಸ್ಥಳ ಬ್ರಹ್ಮ ಅಭಿನವ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು, ಶ್ರೀ ಮರಡಿ ಮಠ ಸಾಕೀನ್ ಗುಳೇದಗುಡ್ಡ ಇವರಿಗೂ ಕೂಡ ಶ್ರೀ ಮೇದಾರ ಸಮಾಜ ಬಾಂಧವರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ಸಿದ್ಧಲಿಂಗ ದೇವರು ಕಾಸಿಗೇಶ್ವರ ಸಂಸ್ಥಾನ ಮಠ ತಾಳಿಕೋಟ್ ಇವರಿಗೂ ಕೂಡ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಮಾತೋಶ್ರೀ ಬಸವಣ್ಣ ಮಾತಾಯಿ ಬಸರಕೋಟೆ ಯಲ್ಲಮ್ಮ ದೇವಸ್ಥಾನ ಕಮತಗಿ ಇವರಿಗೂ ಕೂಡ ನಮ್ಮ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ವೇದಮೂರ್ತಿ ಪಂಡಿತ ವೀರೇಶ್ವರ ಶಾಸ್ತ್ರಿಗಳು ಮಾಡಲಗಿರಿ ಅರ್ಚಕರು ಕಮತಗಿ ಇವರಿಗೂ ಕೂಡ ನಮ್ಮ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀ ವೇದಮೂರ್ತಿ ಬಸಯ್ಯ ಸ್ವಾಮಿಗಳು ಹಿರೇಮಠ ಸಾಕಿನ ಕಮತಗಿ ಇವರಿಗೂ ಕೂಡ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದೇ ತನ್ನಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ಶ್ರೀ ಎಸ್ ಟಿ ನಂಜನಮಠ ರಾಜ್ಯ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಅಧ್ಯಕ್ಷರು ಬಾಲ್ಕೋಟ್ ಜಿಲ್ಲಾ ಕಾಂಗ್ರೆಸ್ ಇವರು ಕಾರಣಾಂತರಗಳಿಂದಾಗಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿಲ್ಲ. ಇವರಿಗೂ ಕೂಡ ನಮ್ಮ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಸಿದ್ದಬಸವ ಕಲ್ಯಾಣನಾಥ ಸ್ವಾಮೀಜಿಗಳು ಈ ಕಾರ್ಯಕ್ರಮ ಆಗಮಿಸಿದಂತ ಸಿದ್ದಬಸವ ಕಲ್ಯಾಣನಾಥ ಸ್ವಾಮಿಗಳು ಇವರಿಗೂ ಕೂಡ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಮಾನ್ಯ ಟಿ.ಸಿ. ಗದ್ದಿಗೌಡರ ಸಂಸದರು ಬಾಗಲಕೋಟ್ ಇವರಿಗೂ ಕೂಡ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ.
ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿತ್ತು ಶ್ರೀ ವೀರಣ್ಣ ಶರಂತಿಮಠ ಮಾಜಿ ಶಾಸಕರು ಬಾಗಲಕೋಟೆ, ಶ್ರೀ ಮುರುಗೇಶ್ ಆಯ್ ಕಡ್ಲಿಮಟ್ಟಿ ಅಧ್ಯಕ್ಷರು ಹೊಳೆ ಹುಚ್ಚೇಶ್ವರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಹಾಗೂ ಉಪಾಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇವರಿಗೂ ಕೂಡ ನಮ್ಮ ಮೇದಾರ ಸಮಾಜದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಯುತ ರಾಜು ಪಂಡ್ಲಿಕಪ್ಪ ಕುಮಲಾವತಿ ಅಧ್ಯಕ್ಷರು ಪಟ್ಟಣ ಪಂಚಾಯಿತಿ ಕಮತಗಿ ಇವರಿಗೂ ಕೂಡ ನಮ್ಮ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಮತಿ ನೇತ್ರಾವತಿ ದೇವಿ ಪ್ರಸಾದ್ ನಿಂಬಲಗುಂದಿ ಉಪಾಧ್ಯಕ್ಷರು ಪಟ್ಟಣ ಪಂಚಾಯಿತಿ ಕಮತಗಿ ಇವರಿಗೂ ಕೂಡ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಯುತ ಜಗದೀಶ್ ಜೈನಾಪುರ್ ಉಪ ತಹಶೀಲ್ದಾರರು ತಾಳಿಕೋಟ್ ಇವರಿಗೂ ಕೂಡ ನಮ್ಮ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಯುತ ಸಿಪಿ ಪಾಟೀಲ್ ಅಧ್ಯಕ್ಷರು ಮೇದಾರ ಗುರುಕೂಟ ಸಿಬಾರ ಚಿತ್ರದುರ್ಗ ಇವರಿಗೂ ಕೂಡ ನಮ್ಮ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಯುತ ಪಾಂಡುರಂಗ್ ಲಕ್ಷ್ಮಣ್ ಹೊಟಿ ದೇವಾಂಗ ಸಮಾಜದ ಅಧ್ಯಕ್ಷರು ಸಾಕಿನ್ ಕಮತಗಿ ಇವರಿಗೂ ಕೂಡ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಶ್ರೀಯುತ ಅಯ್ಯಪ್ಪ ಈಶ್ವರಪ್ಪ ಮೇದಾರ್ ಅಧ್ಯಕ್ಷರು ಬಾಗಲಕೋಟೆ, ಮಲ್ಲಿಕಾರ್ಜುನ್ ಲಕ್ಷ್ಮಣ್ ಜೈನಾಪುರ್ ಅಧ್ಯಕ್ಷರು ಬಾಗಲಕೋಟೆ ಜಿಲ್ಲಾ ಮೇದಾರ ಎಸ್ಟಿ ಅಲೆಮಾರಿ ಬುಡಕಟ್ಟು ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘ ಬಾಗಲಕೋಟೆ ಇವರಿಗೂ ಕೂಡ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅಭಿವೃದ್ಧಿ ಸಂಘ ಇವರಿಗೂ ಕೂಡ ನಮ್ಮ ಅಖಿಲ ಕರ್ನಾಟಕ ಮೇದಾರ ಸಮಾಜ ಬಾಂಧವರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಅದರಂತೆ ಈ ಕಾರ್ಯಕ್ರಮದ ಇನ್ನೋರ್ವ ಪಾವನ ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯ ಶ್ರೀ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು, ಶ್ರೀ ಜಗದ್ಗುರು ಮರಳುಶಂಕರ ದೇವರ ಗುರುಪೀಠ ಜಗರಹಳ್ಳಿ ತಾಕೀತ್ ಜೇವರ್ಗಿ ಅವರಿಗೂ ಕೂಡ ಪರಮ ಪೂಜ್ಯರಿಗೆ ಅವರಿಗೆ ಪರಶುರಾಮ್ ತಿಪ್ಪಣ್ಣ ಮೇದಾರ್ ಹಾಗೂ ಅದರಂತೆ ವೀರೇಶ್ವರ ಸ್ವಾಮಿ ಉದ್ಘಾಟಕರಾಗಿರ್ತಕ್ಕಂಥ ಸನ್ಮಾನ್ಯ ಪಿಸಿ ಗದ್ದಿಗೌಡ್ ಲೋಕಸಭಾ ಸದಸ್ಯರು ಅವರಿಗೆ ಚನ್ನಪ್ಪ ಬುಡ್ಡರ್ ಹಾಗೂ ಸಾಕಿನ್ ಬಾಗಲಕೋಟೆ, ಶೇಖರಪ್ಪ ಬಸಪ್ಪ ಮೇದಾರ್ ಸಾಕಿನ್ ಕಮತಗಿ ಈ ಮಹನೀಯರು ಬಂದು ಸನ್ಮಾನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನಮಟ್ಟಿಯವರಿಗೆ ಸನ್ಮಾನವನ್ನು ನೆರವೇರಿಸಲು ವಿನಂತಿ. ಜೋರಾದ ಚಪ್ಪಾಳೆಯ ಮೂಲಕ ಅಧ್ಯಕ್ಷರಿಗೆ ಸನ್ಮಾನವನ್ನು ನೆರವೇರಿಸಲು ವಿನಂತಿ. ಅದರಂತೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವ ಸನ್ಮಾನ್ಯ ಶ್ರೀಮತಿ ನೇತ್ರಾವತಿ ದೇವಿ ಪ್ರಸಾದ್ ನಿಂಬಲಗುಂದಿ ಅದರಂತೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವ ಇನ್ನೋರ್ವ ಶ್ರೀ ಪಾಂಡುರಂಗ್ ಲಕ್ಷ್ಮಣ್ ಹೋಟಿ ದೇವಾಂಗ್ ಸಮಾಜದ ಅಧ್ಯಕ್ಷರು ಕಮತಗಿ ಅವರಿಗೆ ಶ್ರೀ ಬಸವರಾಜ್ ತಿಪ್ಪಣ್ಣ ಮೇದಾರ್ ಅದರಂತೆ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿರುವ ಶ್ರೀ ಜಗದೀಶ್ ರಮೇಶ್ ಜೈನಾಪುರ್ ಉಪ ತಹಸೀಲ್ದಾರರು ತಾಳಿಕೋಟೆ ಇವರಿಗೆ ಬಾಳು ಬುರಡ್ ಸಾಕಿನ್ ತೇರ್ದಾಳ್ ಈ ಮಹನೀಯರು ಬಂದು ಸನ್ಮಾನವನ್ನು ನೆರವೇರಿಸಲು ವಿನಂತಿ. ಅತಿಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿಪಿ ಪಾಟೀಲ್ ಅಧ್ಯಕ್ಷರು ಮೇದಾರ್ ಗುರುಪೀಠ ಸಿಬಾರ್ ಚಿತ್ರದುರ್ಗ ಅವರಿಗೆ ಅದರಂತೆ ಈ ಕಾರ್ಯಕ್ರಮದ ಈ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ರಾಮಣ್ಣ ಬಸಪ್ಪ ಮೇದಾರ್ ಉಪಾಧ್ಯಕ್ಷರು, ಶ್ರೀ ಶಿವಶರಣ ಮೇದಾರ ಕೇತಯ್ಯನವರ ಗಿರಿಜನಾಂಗದ ಅಭಿವೃದ್ಧಿ ಸಂಘ ಕಮತಗಿಯವರಿಗೆ ಬಾಗಪ್ಪ ಮೇದಾರ್ ಸಾಕಿನ್ ಹೊಸೂರ್, ರಾಜು ಬುರುಡ್ ಸಮಾಜ ಬಾಗಲಕೋಟೆ ಆ ಮಹನೀಯರು ವೇದಿಕೆಯ ಮೇಲೆ ಬರಲು ವಿನಂತಿ. ಅಯ್ಯಪ್ಪ ಈಶ್ವರಪ್ಪ ಮೇದಾರ್ ಅಧ್ಯಕ್ಷರು ಮೇದಾರ್ ಸಮಾಜ
ಸಮಾಜದ ಬಾಂಧವರಾಗಿರ್ತಕ್ಕಂಥ ಎಲ್ಲ ಸಹನಾ ಭವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಅಣರ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜ್ಯೋತಿಯನ್ನು ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ವಿದ್ಯುತ್ವಾಗಿ ಚಾಲನೆಯನ್ನು ನೀಡತಕ್ಕಂಥ ಪೂಜಾರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತಿನ ದಿವಸ ಶ್ರೀ ಶಿವಗೌರಿ ಕೇತೇಶ್ವರ ದೇವಸ್ಥಾನದ 38ನೇ ವಾರ್ಷಿಕೋತ್ಸವ ನಿಮಿತ್ತವಾಗಿ ಶ್ರೀ ಮೇದಾರ ಕುಲಬಾಂಧವರ ಸಾಮೂಹಿಕ ವಿವಾಹ ಮಹೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸುವಂತ ನಮ್ಮ ಕುಲಗುರುಗಳಾದ ಶ್ರೀ ಇಮ್ಮಡಿ ಬಸವ ಕೇತೇಶ್ವರ ಮಹಾಸ್ವಾಮಿಗಳು ಮೇದಾರ ಗುರುಪೀಠ ಚಿತ್ರದುರ್ಗ ಇವರ ಪಾದಾರವಿಂದಗಳಲ್ಲಿ ನಾನು ಹಣೆ ಮಾಡಿದ್ದು. ಹಾಗೆ ಇನ್ನೋರ್ವ ಶ್ರೀಗಳಾದ ಶ್ರೀ ಕಬೀರಾನಂದ ಶ್ರೀಗಳ ಪಾದಾರವಿಂದಗಳಲ್ಲಿ ನಾನು ಹಣೆ ಮಾಡಿದ್ದು. ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಲ್ಲಿ ನಾವು ನಮಸ್ಕರಿಸುತ್ತಾ, ಇವತ್ತಿನ ದಿವಸ 38ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ಒಂದು ದೇವಸ್ಥಾನ ಮೊದಲು ಸಣ್ಣ 30-40 ಸೈಜ್ ಒಳಗೆ ದೇವಸ್ಥಾನ ಇತ್ತು, ಬರೀ ಮೂರ್ತಿ ಅಷ್ಟೇ ಇದು ಮಾಡಿ ಸಣ್ಣ ಪ್ರಮಾಣ ಗುಡಿ ಇತ್ತು. ಆಮೇಲೆ ಹಾಗೆ ಗುಡಿಗೆ ಕಳಸಾರೋಹಣ ಮತ್ತೆ ಇದು ಎಲ್ಲ ಮಂಗಲ್ ಭವನ ಇದಕ್ಕೆಲ್ಲ ಮಾನ್ಯ ಶಾಸಕರು ಇವರ ಅನುದಾನದಡಿಯಲ್ಲಿ ನಾವು ತಗೊಂಡಿದ್ದೀವಿ ಎಲ್ಲ ಹೆಲ್ಪ್. ನಮ್ಮದು ಮೇದಾರ ಸಮಾಜ ಪರಿಶಿಷ್ಟ ಪಂಗಡ ವರ್ಗದಲ್ಲಿ ಬರ್ತದೆ. ಮಾನ್ಯ ಸಂಸದರು ಈ ವೇದಿಕೆ ಮೇಲಿದ್ದಾರೆ, ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸಂಸದರ ನಿಧಿಯಿಂದ ನಮ್ಮ ಈ ಬಡ ಸಮಾಜಕ್ಕೆ ತಾವು ಅನುದಾನವನ್ನು ನೀಡಬೇಕಂತ ನಾನು ಎಲ್ಲ ಸಮಾಜ ಬಾಂಧವರ ಪರವಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಸಂಬಂಧಿಸಿದ್ದನಾದ ದಯವಿಟ್ಟು ಎಲ್ಲರೂ ಇದನ್ನು ಇದು ಮಾಡಿಕೊಂಡು ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ಇದು ಮಾಡ್ಕೊಂಡು ಹೋಗಿ ಎಲ್ಲರೂ. ಇಷ್ಟು ಹೇಳಿ ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸಿ ಎಲ್ಲರೂ ಧನ್ಯವಾದ. ಇವತ್ತಿನ ದಿವಸ ಕಮತಿಗೆಯಲ್ಲಿ ನಡೆದಿರ್ತಕ್ಕಂಥ ಶ್ರೀ ಶಿವಶರಣ ಮೇದಾರ ಕೇತಯ್ಯನವರ ಈ ಒಂದು ಅಭಿವೃದ್ಧಿ ಸಂಘದಿಂದ ಶ್ರೀ ಶಿವಗೌರಿ ಕೇತೇಶ್ವರ ದೇವಸ್ಥಾನದ 38ನೇ ವಾರ್ಷಿಕೋತ್ಸವ, ಹಾಗೆಯೇ ಮೇದಾರ ಕುಲಬಾಂಧವರ ಸಾಮೂಹಿಕ ವಿವಾಹ ಮಹೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಪರಮ ಪೂಜ್ಯ ಇಮ್ಮಡಿ ಬಸವ ಕೇತೇಶ್ವರ ಮಹಾಸ್ವಾಮಿಗಳು ಶಿವಾರ ಚಿತ್ರದುರ್ಗಿಯವರ ಪಾದದಲ್ಲಿ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ, ಹಾಗೆ ಇನ್ನೋರ್ವ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದಬಸವ ಕಬೀರ್ ಸ್ವಾಮೀಜಿಯವರ ಪಾದದಲ್ಲಿ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ, ಹಾಗೆಯೇ ಇನ್ನೋರ್ವ ಪರಮ ಪೂಜ್ಯ ವೀರೇಶ್ವರ ಸ್ವಾಮೀಜಿ ಶಾಸ್ತ್ರೀಜಿಯವರ ಪಾದದಲ್ಲಿ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ, ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಮಳೆಬುಚ್ಚೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಸೊಸೈಟಿಯ ಅಧ್ಯಕ್ಷರು, ಹಾಗೆಯೇ ಇಂದಿನ DCC ಬ್ಯಾಂಕಿನ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ಮಾನ್ಯ ಮುರುಗೇಶ್ ಕಟ್ಟಿಮಟ್ಟಿನವರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಮಾನ್ಯ ಬಸವರಾಜ್ ಕುಂಬಳಾವತಿನವರೇ, ಹಾಗೆಯೇ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ನೇತ್ರಾವತಿ ನಿಂಬಲ್ಗುಂದಿನವರೇ, ಇದೇ ಥರನೇ ತಮ್ಮನ್ನು ಉದ್ದೇಶ ಮಾತನಾಡಿರ್ತಕ್ಕಂಥ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ತಾಲೂಕೋಟಿಯ ಶ್ರೀ ಜಗದೀಶ್ ರಮೇಶ್ ಜೈನಾಪುರವರೇ, ಹಾಗೆಯೇ ಹಿರಿಯರು ಹಾಗೂ ಮೇದಾರ ಸಮಾಜದ ಶಿವಾರ್ ಚಿತ್ರದುರ್ಗದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ CP ಪಾಟೀಲ್ರೇ, ಹಾಗೆಯೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕಮತಗಿ ದೇವಾಂಗ ಸಮಾಜದ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಪಾಂಡುರಂಗ ಕೋಟೀರವರೇ, ಹಾಗೆಯೇ ಇನ್ನೋರ್ವ ಬಾಗಲಕೋಟೆ ಮೇದಾರ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಅಯ್ಯಪ್ಪ ಈಶ್ವರಪ್ಪ ಮೇದಾರವರೇ, ಅದೇ ರೀತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ರಾಮಣ್ಣ ಬಸಪ್ಪ ಮೇದಾರವರೇ, ಮಾನ್ಯ ಮಲ್ಲಿಕಾರ್ಜುನ ಲಕ್ಷ್ಮಣ ಜೈನಾಪುರವರೇ, ಅವರಿವರೆಲ್ಲದೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಯಾವತ್ತು ಗೌರವಾನ್ವಿತ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರಿ, ಇವತ್ತು ಸಮಾಜದ ಎಲ್ಲ ಬಾಂಧವರು ಸೇರಿ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿದ್ದೀವಿ. ಇವತ್ತೇನು ಮೇದಾರ ಕೇತಯ್ಯನವರು ಬಸವಣ್ಣನವರ ಕಾಲದಲ್ಲಿ ಅವತ್ತಿನ ದಿವಸ ಈ ಸಮಾಜದಲ್ಲಿರ್ತಕ್ಕಂಥ ಅನಿಷ್ಟ ಪದ್ಧತಿಯನ್ನು ಹೊಡೆದೋಡಿಸಬೇಕು, ಹಾಗೆಯೇ ಹಲವಾರು ವಿಚಾರಗಳಿಂದ ಸಮಾಜವನ್ನು ಇವತ್ತು ಬಹಳಷ್ಟು ವಚನಕಾರರು ಸೇರಿ
ತಮ್ಮ ತಮ್ಮ ವಿಚಾರಗಳನ್ನು ಹಂಚಿಕೊಂಡು ಸಮಾಜವನ್ನು ಸುಧಾರಣೆ ಮಾಡ್ತಕ್ಕಂಥ ಅಂಥ ಒಂದು ಮಹತ್ತರ ಸಂದರ್ಭದಲ್ಲಿ ಇವತ್ತು ಏನು ಮೇಲಾರ ಕೇತಯ್ಯನವರು ತಮ್ಮ ಮಡದಿಯೊಂದಿಗೆ ಬಿದಿರಿನಿಂದ ಪುಟ್ಟಿ ಹಾಗೆಯೇ ಮರ ಹೀಗೆ ಹಲವಾರು ಸಾಮಗ್ರಿಗಳನ್ನು ಮಾಡಿ ಅದನ್ನು ಮಾರಿ ಬಂದಿರತಕ್ಕಂಥ ಹಣದಲ್ಲಿ ತಮ್ಮ ಉಪಜೀವನವನ್ನು ಮಾಡಿ ಜೊತೆಗೆ ಇವತ್ತೇನು ದಾಸೋಹ ಆ ಒಂದು ಪದ್ಧತಿಯಲ್ಲಿ ವಿಶ್ವಾಸ ನಂಬಿಕೆ ಅವರಿಗೆ ಪರೀಕ್ಷೆ ಮಾಡಲಿಕ್ಕೆ ಆ ಒಂದು ಬಿದಿರಿನಲ್ಲಿ ಮಣ್ಣನ್ನು ಸೇರಿಸ್ತಕ್ಕಂಥ ಸಂದರ್ಭ ಬಂದರೂ ಕೂಡ ಅವತ್ತು ಆ ಮಣ್ಣನ್ನು ಅವರು ಮುಟ್ಟಲಿಲ್ಲ. ಮತ್ತೊಂದು ಬಿದಿರಿನ ಮರಕ್ಕೆ ಹೋದರೂ ಕೂಡ ಅಲ್ಲಿ ಕೂಡ ಮಣ್ಣು ಸಿಗ್ತಕ್ಕಂಥ ಸಂದರ್ಭ ಕಂಡು ಅವರಿಗೆ ಯಾಕಂತ ಹೇಳಿದರೆ ಇವತ್ತು ಬೇರೆ ಮೂಲದಿಂದ ಬಂದಿರತಕ್ಕಂಥ ಆದಾಯದಿಂದ ಇವತ್ತು ದಾಸೋಹ ಮಾಡ್ತಕ್ಕಂಥ ಒಂದು ಪದ್ಧತಿ ಇರಲಿಲ್ಲ. ಕೊನೆಗೆ ಇವತ್ತು ಮತ್ತೊಂದು ಬಿದಿರಿನ ಗಿಡಕ್ಕೆ ಬಂದು ಆ ಬಿದಿರನ್ನು ಕಡಿದುಕೊಂಡು ಬರತಕ್ಕಂಥ ಸಂದರ್ಭದಲ್ಲಿ ಅವತ್ತು ಆ ಬಿದಿರಿನ ಗಿಡದಿಂದ ಕೆಳಗೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಬಿದಿರು ನೆಟ್ಟು ಬಹಳಷ್ಟು ಗಾಯ ಆಗ್ತದೆ, ರಕ್ತ ಬರ್ತಿದೆ. ಅದನ್ನು ಬಟ್ಟೆಯಿಂದ ಕಟ್ಟಿಕೊಂಡು ಬಂದು ಮನೆಗೆ ಅವರ ತಮಸೇತೃತ್ವ ಅಂತ ಹೆಸರು ಅವರಿಗೆ ಕೊಟ್ಟು ಇದನ್ನು ಪುಟ್ಟಿ ಮಾಡಿ ಇದು ಮಾರಿ ಬಂದಿರತಕ್ಕಂಥ ಆ ಒಂದು ಆದಾಯದಿಂದ ಇವತ್ತು ನೀವು ಅವರಿಗೆ ದಾಸೋಹ ಮಾಡಬೇಕನ್ನುವ ಒಂದು ಮಡಿದಿಗೆ ಕೇಳಿಕೊಂಡಾಗ ಬಹುಶಃ ಅದು ಬಹಳಷ್ಟು ವೇಳೆ ಆಗಿತ್ತು. ಅವತ್ತು ಸೂರ್ಯದೇವರಿಗೆ ಅವರು ಬೇಡ್ಕೊಳ್ತಾರೆ ಮೇದಾರ ಕೇತಯ್ಯನವರು. ಇವತ್ತು ನಮ್ಮ ಮಡದಿ ಇವತ್ತು ಆ ಒಂದು ಪುಟ್ಟಿಯಿಂದ ಮಾರಿ ಬಂದಿರತಕ್ಕಂಥ ಹಣದಿಂದ ಬಂದಿರತಕ್ಕಂಥ ಏನು ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಾನನ್ನು ತಂದು ಇವತ್ತು ಏನು ನಾವು ದಾಸೋಹ ಮಾಡಬೇಕು, ಕನಿಷ್ಠ ಪಕ್ಷ ಕಾರ್ಯ ಮುಗಿದ ಮೇಲೆ ಆ ಒಂದು ಕಟ್ಟಿರ್ತಕ್ಕಂಥ ಬಟ್ಟೆ ಬಿಚ್ಚಿದ ತಕ್ಷಣ ಇವತ್ತು ಅವರು ಲೋಕಕ್ಕೆ ಹೋಗ್ತಾರೆ. ಇವತ್ತು ರಾತ್ರಿ ಇಡೀ ಎಲ್ಲ ಅವರ ಮಡದಿ ಕಷ್ಟಪಟ್ಟು ಮಡಿವಾಳ ಮಾಚಯ್ಯನವರು ಬೆಳಿಗ್ಗೆ ಬಂದು ನೋಡಿದಾಗ ಆ ವಿಚಾರವನ್ನು ಬಸವಣ್ಣವರು ತಿಳಿಸಿದಾಗ ಅವರೂ ಕೂಡ ಮೂರ್ಛೆ ಹೋಗಿ ಲೋಕಕ್ಕೆ ಬಂದಿರತಕ್ಕಂಥ ಒಂದು ಸಂಗತಿಯನ್ನು ನಾವೆಲ್ಲ ಓದ್ತೇವೆ. ಒಟ್ಟಾರೆ ಇದರ ಅರ್ಥ ಇಷ್ಟೇ, ಇವತ್ತು ನಾವು ಏನಾದರೂ ಪರರಿಗೆ ಉಪಕಾರ ಮಾಡಬೇಕು ಅಂತ ಅನಿಸಿದರೆ, ಪರರಿಗೆ ಒಳ್ಳೆಯದನ್ನು ಮಾಡಬೇಕನ್ನಿಸಿದರೆ ನಾವು ದುಡಿದಿರತಕ್ಕಂಥ ಆ ಒಂದು ಹಣದಿಂದ ಇವತ್ತು ನಾವು ಯಾರಾದರೂ ಪ್ರಸಾದ ಮಾಡಿಸೋದಿರ್ಬೋದು, ಬೇರೆ ಬೇರೆ ಸಹಾಯ ಸಹಕಾರ ಮಾಡೋದಿರ್ಬೋದು, ಅದರಿಂದ ಇವತ್ತು ನಮ್ಮ ಮಾನವ ಕುಲಕ್ಕೆ ಒಳ್ಳೆಯದಾಗ್ತದೆ ಅನ್ನೋ ಒಂದು ಭಾವನೆಯನ್ನು ಹೋಗಿದ್ದಾರೆ. ಒಟ್ಟಾರೆ ಅವರ ವಿಚಾರ ಏನು ಅಂತ ಹೇಳಿದ್ರೆ, ನಾವೆಲ್ಲರೂ ಕೂಡ ಏನು ಕಾಯಕವೇ ಕೈಲಾಸ ಅಂತ ಹೇಳ್ತೇವೆ, ನಾವು ದುಡಿದು ಬದುಕಬೇಕನ್ನೋ ಒಂದು ಭಾವನೆಯನ್ನು ನಮಗೆ ಬಿಟ್ಟು ಹೋಗಿದ್ದಾರೆ. ಇದು ಕೇವಲ ಒಂದು ಸಮಾಜಕ್ಕೆಲ್ಲ, ಇಡೀ ಮನುಕುಲಕ್ಕೇ ಇಂಥ ಒಂದು ವಿಚಾರವನ್ನು ಬಿಟ್ಟು ಹೋಗಿದ್ದಾರೆ. ಅಂಥವರ ಒಂದು ಕುಲದಲ್ಲಿ ತಾವೆಲ್ಲ ಜನಿಸಿ ಇವತ್ತು ಸಮಾಜವನ್ನು ಕಟ್ಟಿ ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಮಾಡಿದ್ದೀರಿ. ಇಂಥ ಕಾರ್ಯಕ್ರಮ ಅವಶ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಬದುಕಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಿದ್ದೇವೆ ಅನ್ನೋದು ಬಹಳಷ್ಟು ಮಹತ್ವ ಆಗೋದಿಲ್ಲ, ನಾವು ಯಾವ ರೀತಿಯಾಗಿ ಬದುಕಿದ್ದೇವೆ ಅನ್ನೋದು ಬಹಳಷ್ಟು ಮಹತ್ವ ಆಗ್ತದೆ. ಅಂಥ ಒಂದು ವಿಚಾರಗಳು ಬರಬೇಕಾದ್ರೆ ಇಂಥ ಒಂದು ಪರಮ ಪೂಜ್ಯರ ಆ ಒಂದು ಏನು ವಚನದಲ್ಲಿ ಇರ್ತಕ್ಕಂಥ ಅಂಶಗಳನ್ನು ಅರ್ಥ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಿಂದ ಬದುಕಬೇಕಾಗ್ತದೆ. ಇವತ್ತು ತಾವು ಸಾಮೂಹಿಕವಾಗಿ ಇವತ್ತು ಸಾಮೂಹಿಕ ಮದುವೆಯಲ್ಲಿ ಹೆಚ್ಚು ಮದುವೆಗಳಾಗಿರಕ್ಕಿಲ್ಲ, ಆದರೆ ನಿಮ್ಮ ವಿಚಾರ ನಿಜವಾಗಿ ಕೂಡ ಬಹಳಷ್ಟು ಸ್ತುತ್ಯವಾಗಿರ್ತಕ್ಕಂಥ ಒಂದು ವಿಚಾರ. ಅಂಥ ಒಂದು ಕಾರ್ಯಕ್ರಮ ಬಹುಶಃ ಇಷ್ಟು ಚಿಕ್ಕ ಸಮಾಜ ಇದ್ದರೂ ಕೂಡ ಇಂಥ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಕಟ್ಟಡವನ್ನು ಕಟ್ಟಿಸಿ ಇವತ್ತು ಸಮಾಜದ ಹಾಗೆ ಬೇರೆ ಬೇರೆ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಒಂದು ಭವ್ಯವಾದ ಕಟ್ಟಡವನ್ನು ತಾವೆಲ್ಲ ಕಟ್ಟಿಸಿದ್ದೀರಿ. ಇವತ್ತು ಬಹಳಷ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಿಮ್ಮ ಸಮಾಜದವರನ್ನು ಒಂದುಗೂಡಿಸಿ ಹಲವಾರು ವಿಚಾರಗಳನ್ನು ಇವತ್ತು ಹಂಚಿಕೊಳ್ಳಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ. ಬಹಳಷ್ಟು ದೂರದಿಂದ ಪರಮ ಪೂಜ್ಯರು ಕೂಡ ಇಲ್ಲಿ ಬಂದಿದ್ದಾರೆ. ಒಟ್ಟಾರೆ ನಾವು ಯೋಚನೆ ಮಾಡ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಇವತ್ತು ನಾವು ಕೂಡ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮುಂದಿನ ಮಕ್ಕಳು ಇವತ್ತು ಶಿಕ್ಷಣವಂತರಾಗಿ ತಾವು ಒಂದು ತಮ್ಮ ಕಾಲ ಮೇಲೆ ತಾವು ನಿಂತು ಸ್ವಾಭಿಮಾನದ ಬದುಕನ್ನು ಬದುಕಬೇಕನ್ನುವ ಒಂದು ಆಸೆ ನಮಗೆಲ್ಲರಿಗೂ ಕೂಡ ಇರ್ತಾ ಇದೆ. ಆದರೆ ಆ ನಿಟ್ಟಿನಲ್ಲಿ ನಾವು ಒಮ್ಮೆ ಏನು ಮಾಡ್ತೀವಿ ಅಂತ ಹೇಳಿದರೆ, ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಲಿಕ್ಕೆ ಆಗ್ತಾ ಇದೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಇವತ್ತು ಅನಿವಾರ್ಯವಾಗಿ ನಮ್ಮ ಮಕ್ಕಳಿಗೆ ಗುಣಮಟ್ಟದ ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕಾಗ್ತದೆ. ಅಂದಾಗ ಮಾತ್ರ ಆ ಒಂದು ಮಗು ಇವತ್ತು ಸ್ವಾಭಿಮಾನದಿಂದ ಇವತ್ತು ಅತ್ಯಂತ ಆತ್ಮೀಯವಾಗಿ ಬಹುಶಃ ಈ ಕಮತಿಯಲ್ಲಿ ಇಷ್ಟೊಂದು ಸುಸೂತ್ರವಾದಂಥ ಒಂದು ಗುಡಿ ಬಹುಶಃ ನನಗೆ ಇದು ಕಂಡು ಬರ್ತಾ ಇದೆ. ಹೇಳಿದ್ರೆ ಅಕ್ಷೋಕ್ತಿ ಅಲ್ಲ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಈ ರೀತಿ ಸಮಾಜ ಒಂದು ಸಂಘಟನೆಯಿಂದ ಮುಂದೆ ಉನ್ನತ ಇನ್ನೂ ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳೀಲಿ ಅಂತ ಹೇಳಿ ಬೇಡ್ಕೊಂಡು
ಈ ಎಲ್ಲ ವಿದ್ಯಾರ್ಥಿಗಳು ಮೇಧಾವಿ ಕಲಾಭಂಗದ ಗುರಿಗಳಾಗಿವೆ. ತಮ್ಮದೇ ಆಗಿರ್ತಕ್ಕಂಥ ಪ್ರತಿಭೆಗಳನ್ನ ಪಡೆದಿದ್ದಾರೆ. ಹೀಗಾಗಿ ಪ್ರತಿ ವರ್ಷವೂ ಸಹ ಕೂಡ ಇಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಿ ಮುಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯವಾಗಿ ಆಗಲಿ ಎಂದು ಹೇಳುತ್ತಾ ನಮ್ಮ ಸಮಾಜದ ಹೆಮ್ಮೆಯ ವಿದ್ಯಾರ್ಥಿಗಳಿವರು. ಹಲೋ 12ನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಣ್ಣನವರ ಅನುಭವ ಮಂಟಪದಲ್ಲಿ ದಿವ್ಯ ಚೇತನ ಕಾಯಕ ಯೋಗಿಯಾಗಿರ್ತಕ್ಕಂತಹ ಮೇಧಾವಿ ಕೇತಯ್ಯನವರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ BB ಸಿಂಗದ ಗುರುಗಳು ನೆರವೇರಿಸಲಿದ್ದಾರೆ. ಹಾಗೆಯೇ ಈ ವೇದಿಕೆ ಮೇಲೆ ಈಗ ತಾನೇ ಆಗಮಿಸಿರುವಂತಹ ಜಿಲ್ಲಾ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು ಸಹ ಕೂಡ ಹೆಸರು ಕೂಗಿದ ಹಾಗೆ ಒಂದು ಈ ದೇವಸ್ಥಾನದ 38ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ವೇದಿಕೆ ಮೇಲೆ ಆಶೀರ್ವಾದಂಥ ಇಮ್ಮಡಿ ಬಸವ ಕೇತೇಶ್ವರ ಮಹಾಸ್ವಾಮಿಗಳ ಅಡಿದಾರದಲ್ಲಿ ವಂದಿಸಿ ಶ್ರೀ ಕಬೀರನಾಥ ಮಹಾಸ್ವಾಮಿಗಳ ಅಡಿದಾರದಲ್ಲಿ ವಂದಿಸಿ ಹಾಗೆ ಈ ದೇವಸ್ಥಾನದ ಅರ್ಚಕರಾದಂಥ ವೀರೇಶ್ವರ ಮಹಾಸ್ವಾಮಿಗಳ ಅಡಿದಾರದಲ್ಲಿ ವಂದಿಸಿ ಇದೀಗ ತಾನೇ ಉದ್ಘಾಟನೆಗೈದು ನಿರ್ಗಮಿಸಿದಂತಹ ಈ ಭಾಗದ ಸಂಸದರಾದಂಥ ಸನ್ಮಾನ್ಯ ಗತಿ ಗೌರವ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಮಹನೀಯರಿಗೆ ಹಾಗೂ ಗೌರವ ಸನ್ಮಾನವನ್ನು ನೆರವೇರಿಸಿರುವಂಥ ಎಲ್ಲ ಅತಿಥಿ ಮಹೋದಯರಿಗೆ ವೇದಿಕೆಯ ಮುಖ್ಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಜ್ಞರು ಸಹ ಕೂಡ ಬೇರೆ ಬೇರೆ ವೈದ್ಯರ ಕಡೆಯಿಂದ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿರ್ತಕ್ಕಂತಹ ಒಂದು ದಿವ್ಯ ಔಷಧಿಯನ್ನು ಕೊಟ್ಟು ಕಡಿಮೆ ಮಾಡಿರ್ತಕ್ಕಂಥ ಉದಾಹರಣೆಗಳು ಬಹಳಷ್ಟಿವೆ. ಹೀಗಾಗಿ ಅವರಿಗೆ ಸಹ ಕೂಡ ಸಮಾಜದ ವತಿಯಿಂದ ಗೌರವ ಸನ್ಮಾನವನ್ನು ನೆರವೇರಿಸಲಾಗುವುದು. ಗೌರವ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಮಹನೀಯರಿಗೆ ಹಾಗೂ ಗೌರವವನ್ನು ನೆರವೇರಿಸಿರುವಂಥ ಎಲ್ಲ ಅತಿಥಿ ಮಹೋದಯರಿಗೆ ವೇದಿಕೆಯ ಮುಖ್ಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ಇದಕ್ಕೆ ತಾನೇ ಆಗಮಿಸಿದಂಥ ನಮ್ಮ ನಿಮ್ಮಲ್ಲಿಗಳು ದರ್ಶನಾಶೀರ್ವಾದವನ್ನು ಕರುಣಿಸಿರುವ ಪರಮ ಪೂಜ್ಯ ಷಟಸ್ಥಲ ಬ್ರಹ್ಮ ಅಭಿನವ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ನಮ್ಮನ್ನೆಲ್ಲ ಹರಿಸ್ತಕ್ಕಂಥ ಶ್ರೀ ಮೇಧಾರ ಕೇತಯ್ಯನ ಮನೋಮಂದಿರದಲ್ಲಿ ಧ್ಯಾನಿಸ್ತಾ ಆ ಮಹಾಸ್ವಾಮಿಯ ದೇವಸ್ಥಾನದ 38ನೇ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ದಿವ್ಯ ಸಾನ್ನಿಧ್ಯ ಕರುಣಿಸಿರ್ತಕ್ಕಂಥ ಶ್ರೀ ಇಮ್ಮಡಿ ಬಸವ ಕೇತೇಶ್ವರ ಮಹಾಸ್ವಾಮಿಗಳಲ್ಲಿ ಮತ್ತು ಇನ್ನೋರ್ವ ಪೂಜ್ಯರಾದ ಪರಮ ಪೂಜ್ಯರಲ್ಲಿ ಈ ವೇದಿಕೆಯ ಮೇಲೆ
ಆಸೀನರಾಗಿರ್ತಕ್ಕಂಥ ಮುರುಗೇಶನ ಗಟ್ಟಿಮಟ್ಟಿ ಅವರನ್ನು ಬದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾದ ಎಲ್ಲ ಶರಣ ತಂದೆ ತಾಯಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಎಲ್ಲ ಶರಣ ತಂದೆ ತಾಯಿಗಳೇ, ನಿಮ್ಮೆಲ್ಲರಂತ ಆತ್ಮಕ್ಕೆ ಶರಣು ಶರಣಾರ್ಥಿಗಳು. ನಿಮ್ಮೆಲ್ಲರ ಲಕ್ಷ್ಯ ಇತ್ತಾಗಿಲ್ಲ ಅಂತ ಗೊತ್ತಾಗತ್ತೆ ನಮಗೆ. ನಮ್ಮ ಮಾತಿದ್ದಾಗ ನೀವೆಲ್ಲ ಇರಬೇಕು ಎಲ್ಲ ನೋಡಿದ್ರೆ ಲಕ್ಷಣ ಇಲ್ಲ ಯಾರಿಗೂ ಕೂಡ. ನೀವೆಲ್ಲರೂ ಕೂಡ 38 ವರ್ಷಗಳ ಪರ್ಯಂತರವಾಗಿ ಈ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ನಮ್ಮ ಸಮಾಜದೊಳಗೆ ಒಂದು ಗೊತ್ತೈತಿ, ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯದು ಪ್ರಭಾವ ಜಾಸ್ತಿ ಆಗ್ತದೆ ಅಂತ ಹೇಳಿ. ಇದೆಲ್ಲ ಮಾಡೋದು ಯಾಕೆ ಅಂತಂದ್ರೆ, ಇಲ್ಲ ಈ ಸಮಾಜದೊಳಗೆ ಕೆಟ್ಟದ್ದಿದೆ ಅಂತ ಮಾಡೋದು ಅಂದ್ರೆ ಹಂಗಲ್ಲ, ಸಮಾಜದೊಳಗೆ ಒಳ್ಳೆಯದನ್ನ ಮಾಡ್ತಾ ಇರಬೇಕು. ನಿಮಗೆಲ್ಲ ಒಂದು ಗೊತ್ತೈತಿ ಏನು ಅಂತಂದ್ರೆ, ನಾವು ಸಮಾಜವನ್ನು ಹೇಗೆ ಮುನ್ನಡೆಸಬೇಕು ಅಂತ ಹೇಳಿ ನಮ್ಮ ತಲೆಯೊಳಗೆ ಇರೋದೇನು ಅಂದ್ರೆ, ನಾವು ಒಳ್ಳೇದು ಮಾಡಿದ್ರೆ ಸಮಾಜಕ್ಕೆ ಬಹಳ ದೊಡ್ಡದು ಒಳ್ಳೇದಾಗ್ತದೆ, ಹಾಗೇನಾದ್ರೂ ಮಾಡದೇ ಇದ್ರೆ ಸಮಾಜಕ್ಕೆ ಏನಾದ್ರೂ ಕೆಡಕಾಗ್ತದೆ ಅಂತಂದ್ರೆ ಹಂಗೂ ಆಗಂಗಿಲ್ಲ ಸಮಾಜದೊಳಗೆ. ಆದರೆ ಮನುಷ್ಯನಾಗಿರ್ತಕ್ಕಂಥವನ ಕರ್ತವ್ಯ ಏನು ಅಂತಂದ್ರೆ, ಮೊಟ್ಟ ಮೊದಲ ಕರ್ತವ್ಯ, ನೀನು ಎಲ್ಲಿ ಹುಟ್ಟಿರ್ತೀಯೋ ಆ ಪರಿಸರದೊಳಗೆ ನಿನ್ನಿಂದ ಒಂದಿಷ್ಟು ಕೈಲಾದಷ್ಟು ದಾನ ಆಗ್ತಾ ಇರಲಿ. ಯಾವ ಮನುಷ್ಯ ಕೊಡ್ತಿರ್ತಾನೋ ಆ ಒಂದು ಪರಿಸರದೊಳಗೆ ಉನ್ನತಿ ಜಾಸ್ತಿ ಇರ್ತದೆ. ನೀವೆಲ್ಲರೂ ಕೂಡ ಸಂವಿಧಾನದೊಳಗೆ ನಾವೆಲ್ಲ ನೋಡ್ತೀವಿ, ಕಾಯ್ದೆಗಳು, ಮೂಲಭೂತ ಸೌಕರ್ಯಗಳು, ಮೂಲಭೂತ ಹಕ್ಕುಗಳ ಬಗ್ಗೆ ನಾವೆಲ್ಲ ಕೇಳ್ತೀವಿ. ಅಲ್ಲಿ ಏನು ಅದು ಇಲ್ಲದೆ ಇದ್ರೆ ನಡೆಯಂಗಿಲ್ಲ ಅಂತ ಹೇಳಿ. ಹಾಗೆ ನಮ್ಮ ಉಪನಿಷತ್ತೊಳಗೆ ಒಂದು ಮಾತು ಬರ್ತದೆ, ಕರ್ತವ್ಯ ಅಂತ ಒಂದು ಮಾತು ಬರ್ತದೆ. ನೀವು ಹಕ್ಕುಗಳು ಇಲ್ಲದೆ ಇದ್ರೆ ಈ ಜಗತ್ತು ನಡೆದಿತ್ತು, ಸಂವಿಧಾನ ಬರುವುದಕ್ಕಿಂತ ಮುಂಚೆಯೂ ಕೂಡ ಈ ಜಗತ್ತು ನಡೆದಿತ್ತು ಭಾರತ. ಆದರೆ ವೇದದೊಳಗೆ ಬರ್ತದೆ ಕರ್ತವ್ಯ ಮನುಷ್ಯ, ಈ ಕರ್ತವ್ಯಗಳಿಲ್ಲದೆ ಇದ್ರೆ ಈ ಸಮಾಜ ಎಂದೂ ಕೂಡ ಮುನ್ನಡೆಯುವುದಿಲ್ಲ. ಅವರು ಬಹಳ ಒತ್ತು ಕೊಟ್ಟು ಹೇಳ್ತಾರೆ, ಮನುಷ್ಯ ನಿನ್ನ ಮೊಟ್ಟ ಮೊದಲ ಕರ್ತವ್ಯ ಯಾವುದು ಅಂತಂದ್ರೆ ನಿನ್ನ ಸಮಾಜವನ್ನು ಮುನ್ನಡೆಸೋದು. ನೀನು ಎಲ್ಲಿ ಇರ್ತೀಯಲ್ಲ ಆ ಸಮಾಜವನ್ನು ಮುನ್ನಡೆಸಬೇಕು. ಕೃಷ್ಣನೇ ಹೇಳ್ತಾನೆ, ದುಡಿದರೊಳಗೆ ಒಂದಿಷ್ಟು ಪಾಲನ್ನು ನೀನು ಸಮಾಜಕ್ಕೆ ಕೊಡದೆ ಹೋದ್ರೆ ವಿಷವನ್ನು ಉಂಡಂತೆ. ಕೃಷ್ಣ ಹೇಳೋದು, ನೀನು ಉಣ್ಣುವ ಅನ್ನ ಏನಿದೆ ಸಮಾಜಕ್ಕೆ ಕೊಡದೆ ಹೋದ್ರೆ ವಿಷವನ್ನು ಉಂಡಂತೆ ಅಂತ ಹೇಳ್ತಾನೆ. ಇಲ್ಲಿ ಹೇಳಲಿಕ್ಕೆ ಕಾರಣ, ಒಬ್ಬ ಮನುಷ್ಯನಿಗೆ ತನ್ನ ಮನೆಯ ಬಗ್ಗೆ ಎಷ್ಟು ಕಾಳಜಿ ಇರ್ತದೋ ಅಷ್ಟೇ ತನ್ನ ಕಾಳಜಿಯನ್ನು ಸಮಾಜದ ಬಗ್ಗೆ ತೋರಿಸಬೇಕಾಗ್ತದೆ ಇವತ್ತು. ಹಾಗೆ ತೋರಿಸದೇ ಇದ್ರೆ ಎಂದೂ ಕೂಡ ಸಮಾಜ ಮುನ್ನಡೆಯಕ್ಕೆ ಸಾಧ್ಯತೆ ಇಲ್ಲ. ಒಬ್ಬ ವ್ಯಕ್ತಿ ಜಪಾನ್ಗೆ ಹೋಗಿರ್ತಾನೆ, ಇಲ್ಲಿಯ ವ್ಯಕ್ತಿ 30 ವರ್ಷದ ಹಿಂದೆ ಜಪಾನ್ಗೆ ಹೋದಾಗ ಅಲ್ಲಿ ಒಂದಿಷ್ಟು ಫೋಟೋ ಹೊಡ್ಕೊಂತಾನೆ. ನಾವು ಎಲ್ಲ ಫೋಟೋ ಹೊಡ್ಕೊಂಡು ಬಂದು, ಇವತ್ತು ನಂಗೆ ಇಂಥ ಕ್ಯಾಮ್ರಾ ಇದ್ದಿದ್ದಿಲ್ಲ, ರೀಲ್ಸ್ ಕ್ಯಾಮ್ರಾ ನೀವೆಲ್ಲ ನೋಡಿರಲ್ಲ, ಅಲ್ಲಿಯ ಸ್ಟುಡಿಯೋಕ್ಕೆ ಹೋಗಿ ಕೊಡ್ತಾನಂತ, ಏನೆಲ್ಲ ಇವುಗಳನ್ನ ಸಾಫ್ಟ್ ಕಾಪಿ ಮಾಡಿಕೊಡು ನಮ್ಗೆ ಬಂದು ಶ್ರೀಮತಿ ಪಲ್ಲವಿ ಜಿ ಈ ಮೇಡಮ್ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಲು ವಿನಂತಿ. ಅದರಂತೆ ಶ್ರೀ ಆನಂದ್ ಕುಮಾರ್ ಏಕಲವ್ಯ ರಾಜ್ಯ ಜಂಟಿ ಕಾರ್ಯದರ್ಶಿಗಳು. ಪಂಡಿತನು ಕೂಡ ಅವನ ಕಡೆ ಹೋಗಿ ಒಂದಿಷ್ಟು ಒಳ್ಳೆಯ ಮಾತು ಕೇಳು. ಅವಾಗ ಲಕ್ಷ್ಮಣ ಬಂದು ರಾವಣನ ಹತ್ರ ಕೇಳ್ತಾನ, ರಾವಣ ನನಗೊಂದಿಷ್ಟು ಒಳ್ಳೆಯದ ಉಪದೇಶವನ್ನು ನೀಡು. ನೀನು ನಿನ್ನ ಜೀವನದೊಳಗೆ ನಿನಗೆ ಏನು ಅರ್ಥ ಆಗ್ಯದ, ಏನು ಮಾಡಬೇಕಾಗಿತ್ತು, ಏನು ಮಾಡಬೇಕು ಅಂತ ಅರ್ಥ ಆಗ್ಯದ, ಅದನ್ನು ಹೇಳು ನನಗಂದಾಗ ರಾವಣ ಹೇಳಿದ ಮಾತು ಲಕ್ಷ್ಮಣನಿಗೆ. ಆತ ಹೇಳ್ತಾನೆ, ನಿನ್ನೊಳಗೆ ಎಷ್ಟೇ ಜ್ಞಾನವಿರಲಪ್ಪ, ನೀನು ಮನಸ್ಸಿನೊಳಗೆ ಕೆಟ್ಟದ್ದನ್ನು ಇಟ್ಟುಕೊಂಡು ಏನಾದರೂ ಮಾಡ್ಲಿಕ್ಕೆ ಹೋದ್ರೆ ಆ ವ್ಯಕ್ತಿ ಎಂದೂ ಕೂಡ ಬೆಳೆಯಂಗಿಲ್ಲ ಅಂತ ನನಗೆ ಅರ್ಥ ಆಗ್ಯದ. ಮುಂದೊಂದು ಮಾತು ಹೇಳ್ತಾನೆ, ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ನೀನಾದರೂ ಜಗತ್ತಿಗೆ ಹೋದ್ರೆ ಆತ ಎಂದೂ ಸೋತ ಇತಿಹಾಸವಿಲ್ಲ ಅಂತ ಆತ ಹೇಳ್ತಾನೆ. ಅದಕ್ಕೆ ನಾವೆಲ್ಲ ತಿಳ್ಕೊಳ್ಳೋದೇನು ಅಂತಂದ್ರೆ, ನಾವೆಲ್ಲರೂ ಬದುಕ್ತಕ್ಕಂಥ ಸಂದರ್ಭದೊಳಗೆ ಈ ಸಮಾಜ, ವೇದಾರಕೇತ ಸಮಾಜದವರು ಪ್ರತಿ ವರ್ಷ ನೀವೆಲ್ಲ ಸಾಮೂಹಿಕ ಮದುವೆ ಮಾಡ್ತೀವಿ. ಅಗಳೆಲ್ಲ ಮಾತಾಡೋಣ ಅಂದ್ರು ಮುರುಗೇಶ್ ಅನ್ನೋರು, ಇನ್ನು ಮುಂದೆ ಬೆಳ್ಳಿ ಬಂಗಾರ ಕೊಡ್ಸೋದು ಬಹಳ ಕಷ್ಟ ಐತ್ರ ಜರ ಅಂತೇಳಿ. ಒಂದು ತೊಲಿಗೆ ಎಷ್ಟಾಗೈತ್ರವರ 160, 163 ಆಗೈತೆ ಅಂತ ಹೇಳಿದ್ರಿ, 1,63,000. ಆದರೂ ಕೂಡ ಈ ಸಂದರ್ಭ ನಾವೆಲ್ಲ ನೋಡ್ಕೊಂತ ಹೋದ್ರೆ ಬೆಳ್ಳಿ ಬಂಗಾರ ಏಟಾಗ್ತದ ಚಿಂತೆಲ್ಲ, ಆದರೆ ಕೊಡಬೇಕನ್ನೋ ಮನಸ್ಸು ಐತಲ್ಲ ಅದು ಬಹಳ ದೊಡ್ಡದಾಗಿರ್ತದೆ ಅಂತಕ್ಕಂಥದ್ದು. ಹೀಗಾಗಿ ಸಮಾಜದೊಳಗೆ ದಾನಗಳು ಬರ್ತಿರಬೇಕು. ದಾನದಿಂದ ಏನಾಗ್ತದೆ ಅಂತಂದ್ರೆ ಮನುಷ್ಯನಿಗೆ ತನ್ನ ಅಹಂಕಾರವನ್ನು ಕಳ್ಕೊಳ್ತಾನೆ. ದೇವಸ್ಥಾನಗಳು ಯಾಕೆ ಅಂತಂದ್ರೆ ದೊಡ್ಡ ಸ್ಥಿತಿಗಾಗಿ ದೇವಸ್ಥಾನಗಳಲ್ಲ. ಯಾವ ವ್ಯಕ್ತಿ ಎಲ್ಲಿ ಬಗ್ಗಂಗಿಲ್ಲ, ಅಹಂಕಾರವನ್ನು ಎಲ್ಲಿ ತೋರಿಸಂಗಿಲ್ಲ ಅಂತಂದ್ರೆ ದೇವಸ್ಥಾನದೊಳಗೆ ಅಷ್ಟೇ. ಬೇಕಾದ ವ್ಯಕ್ತಿ ಇರಲಿ, ಒಬ್ಬನ ಮುಂದೆ ತನ್ನ ಅಹಂಕಾರವನ್ನು ತೋರಿಸಬಹುದು. ದೇವಸ್ಥಾನಕ್ಕೆ ಬಂದು ಅಂತಂದ್ರೆ ತನ್ನ ಎಲ್ಲ ಅಹಂಕಾರವನ್ನು ತಲೆಗಿಳಿಸ್ಕೊಳ್ತಾನಂತ. ಭಗವಂತನ ಮುಂದೆ ನಿಂತಾಗ ನನ್ನದು ಅಷ್ಟೈತಿ ಇಷ್ಟೈತಿ ಎಂದೂ ಮಾತಾಡಂಗಿಲ್ಲ. ಯಾಕೆ? ಆತನ ಮುಂದೆ ನಾವೆಲ್ಲರೂ ಚಿಕ್ಕವರು ಅನ್ನೋ ಭಾವ ಅಲ್ಲಿ ಬರ್ತದೆ ಅನ್ನೋ ಕಾರಣಕ್ಕಾಗಿ ದೇವಸ್ಥಾನಗಳಿಂದ ಈ ಭಾವ ಬರ್ತದೆ. ದೇವಸ್ಥಾನದ ವಾರ್ಷಿಕೋತ್ಸವದೊಳಗೆ ಒಂದಿಷ್ಟು ದಾನಗಳನ್ನು ಕೊಡ್ತಾ ಹೋದ್ರೆ ಭಾವ ಬರೋದು ಎಂಥದ್ದು ಅಂತಂದ್ರೆ ಕಷ್ಟಕ್ಕೆ ಮರುಗುವ ಭಾವನೆ ನಮ್ಮೆಲ್ಲರಿಗೂ ಕೂಡ ಬರ್ತದೆ. ಹೀಗಾಗಿ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋದೇನು ಅಂತಂದ್ರೆ, ನಾವೆಲ್ಲರೂ ತಿಳ್ಕೊಳ್ಳೋದು ಈ ಜೀವನದೊಳಗೆ ದೊಡ್ಡವರಾಗೋದು ಯಾವಾಗ ಅಂತಂದ್ರೆ ನಾವೆಲ್ಲರೂ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಮರಗಬೇಕು ಅಂತಕ್ಕಂಥದ್ದು.
ನಾವೆಲ್ಲರೂ ಕೂಡ ಇನ್ನೊಬ್ಬರ ಕಷ್ಟಕ್ಕೆ ಮರಗಬೇಕು ಅಂತ ಹೇಳಿ. ದೊಡ್ಡವರಾಗೋದು ಯಾವಾಗ ಅಂತಂದ್ರೆ ಇನ್ನೊಬ್ಬರ ಯಶಸ್ಸನ್ನ ಖುಷಿ ಪಡಬೇಕು ನಾವೆಲ್ಲರೂ. ಇವತ್ತು ಇನ್ನೊಬ್ಬರ ಯಶಸ್ಸನ್ನ ಖುಷಿ ಪಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಹೀಗಾಗಿ ಇನ್ನೊಬ್ಬರ ಯಶಸ್ಸನ್ನ ಖುಷಿ ಪಡ್ತಾ ಯಾವ ಸಹಾಯ ಸಹಕಾರಗಳು ಬಂದಾಗ ನಾನು ಇರ್ತೇನೆ ಅಂತ ಯಾವ ವ್ಯಕ್ತಿ ಮುಂದೆ ಬರ್ತಾನಲ್ಲ, ಅಂತಹ ಸಮಾಜವನ್ನು ಮುಂದೆ ಬರ್ತದೆ ಅಂತಕ್ಕಂಥ ಮಾತು ಮೇದಾರ ಕೇತೇಶ್ವರ ಸಮಾಜದವರು ಈ ಎಲ್ಲ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಆ ಕಾರ್ಯಗಳಿಗೆ ಗುರುಕಾಡ ಸಿದ್ದೇಶ್ವರರ ಆಶೀರ್ವಾದ ಸದಾ ಇರಲಿ ಅಂತಕ್ಕಂಥ ಮಾತುಗಳನ್ನು ಹಾರೈಸ್ತಾ ನಿಮ್ಮೆಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಹಾರೈಸಿ ನನ್ನ ಮಾತು ವಿವರಿಸ್ತೇನೆ. ಒಂದು ಫೋಟೋ ಅದ, ಒಂದು ಫೋಟೋ ಮಿಸ್ ಆಗೈತೆ ನೋಡಿ, ಕೊಡು ಅದನ್ನ. ಅವ ಅಂತಾನ, ಸರ್ ಅದನ್ನು ಕೊಡಂಗಿಲ್ರಿ ನಾನು. ಅಲ್ಲಪ್ಪ ನಾ ರೊಕ್ಕ ಕೊಡದೆ ನನಗೆ, ಅದೊಂದು ಫೋಟೋ ಕೊಡು. ಇಲ್ರಿ ನೀವು ರೊಕ್ಕ ಕೊಡದೇ ಇದ್ರು ಚಿಂತಿಲ್ಲ, ಕೊಟ್ಟರು ಚಿಂತಿಲ್ಲ, ನಾನು ಅದನ್ನು ಕೊಡಂಗಿಲ್ಲ. ಅವಾಗಂತಾನ ಅದ್ರಾಗ ಏನು ದೊಡ್ಡ ಮಹಾಯ್ತಪ್ಪ, ಯಾಕೆ ಕೊಡವಲ್ಲಿ ಅಂತ ಅವ ಕೇಳ್ತಾನ. ಏನಿಲ್ಲ, ಆ ಜಪಾನ್ ದೇಶದಾಗ ಹೇಳ್ತಾನ, ಏನಿಲ್ಲ ಈ ದೇಶದೊಳಗೆ ಒಬ್ಬ ಭಿಕ್ಷುಕ ಭಿಕ್ಷೆ ಎತ್ತುವ ಫೋಟೋ ನೀವು ಹೊಡೆದಿ, ಆ ಫೋಟೋ ತೆಗೆದುಕೊಂಡು ಹೋಗಿ ಭಾರತದೊಳಗೆ ತೋರಿಸ್ತಿ, ಜಪಾನದೊಳಗೂ ಕೂಡ ಭಿಕ್ಷುಕರಿದ್ದಾರೆ, ನಾನೇನಾದ್ರೂ ಈ ಫೋಟೋ ಕೊಟ್ಬಿಟ್ರೆ ನಿನ್ನ ಎದುರಿಗೆ ನನ್ನ ದೇಶದ ಮಾನ ಕಳೆದಂಗೆ ಆಗ್ತದೆ, ಅದಕ್ಕೆ ಕೊಡಂಗಿಲ್ಲ ಅಂತ ಹೇಳ್ತಾನ. ಅವಾಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗೆ ದೇಶದ ಮಾನ ಇದಕ್ಕೆ ಏನು ಸಂಬಂಧ ಐತಪ್ಪ ಅಂತಂದಾಗ ಆ ವ್ಯಕ್ತಿ ಹೇಳ್ತಾನ, ನನ್ನಿಂದ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ದೇಶದ ಮರ್ಯಾದೆ ಕಾಪಾಡೋ ಕೆಲಸ ನನ್ನಿಂದ ಆಗಬೇಕು. ಅವಾಗ ಆ ವ್ಯಕ್ತಿ ಹೇಳ್ತಾನ, ನಿನ್ನಂತಹ ಬುದ್ಧಿ ನಮ್ಮ ಸಮಾಜದೊಳಗೆ ನಮ್ಮ ಭಾರತ ದೇಶದ ಪ್ರಜೆಗಳಿಗೆ ಬಂದಿದ್ರೆ ಈ ದೇಶದ ಮಹಿಮೆ ಇನ್ನೂ ಎಷ್ಟೋ ದೊಡ್ಡದಾಗ್ತಿತ್ತಪ್ಪ. ಅವಾಗ ಆ ವ್ಯಕ್ತಿ ಅಂದ ಮಾತಿಷ್ಟೇ, ನೀವು ಎಲ್ಲಿಯೇ ಇರಿ, ನೀವು ಹುಟ್ಟಿದ ಊರಿನೊಳಗೆ ಒಂದಿಷ್ಟು ಒಳ್ಳೆಯ ಕಾರ್ಯಗಳಾಗ್ತಿದ್ರೆ ಕರ್ತವ್ಯ ಏನು ಅಂತಂದ್ರೆ ಕೈಲಾದಷ್ಟು ಕೊಡೋದು. ಈ ಸಮಾಜವೇ ಹೇಳಿಕೊಟ್ಟದ ನಮಗ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋಗಪ್ಪ. ಏನಾಗ್ತದೆ ಒಳ್ಳೆಯ ಕಾರ್ಯದಿಂದ? ಹೇಳ್ತಾರೆ, ಒಳ್ಳೆಯ ವಿಚಾರಗಳಿಂದ ಕೆಟ್ಟದ್ದಾದ ಇತಿಹಾಸವೇ ಇಲ್ಲ ಈ ಜಗತ್ತಿನೊಳಗೆ. ಮತ್ತೆ ಕೆಟ್ಟದ್ದನ್ನು ಇಟ್ಕೊಂಡು ಹೋಗಿ ಈ ದೇಶದೊಳಗೆ ಆತ ಬೆಳೆದಿದ್ದ ಇತಿಹಾಸವೇ ಇಲ್ಲ. ನೀವು ರಾವಣನ ಪ್ರಸಂಗ ಕೇಳಿದ್ರೆ, ರಾವಣ ಹೀಗೆ ಮಲಗಿರ್ತಾನೆ, ರಾಮ ಬಾಣ ಬಿಟ್ಟಾಗ ರಾವಣ ಇನ್ನೇನು ಪ್ರಾಣ ಹೋಗುವ ಸಂದರ್ಭ.